ಶಾಸಕ ಪ್ರದೀಪ್ ಈಶ್ವರ್ ಈ ಸಂದರ್ಭದಲ್ಲಿ ಮಾತಾಡಿದರೆ ಈ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಕೇಳೋಣ. ಸಂವಿಧಾನದಲ್ಲಿ ಆರ್ಟಿಕಲ್ 152 ಇಂದ 162 ವರೆಗೂ ಸಂವಿಧಾನದಲ್ಲಿ ಗವರ್ನರ್ ಬಗ್ಗೆ ಬರೆದಿದ್ದಾರೆ. ಅದರಲ್ಲಿ ಆರ್ಟಿಕಲ್ 159ನಲ್ಲಿ ಗವರ್ನರ್ ಅವರು ಪ್ರಮಾಣ ವಚನ ತಗೊಂಡಿದ್ದಾರೆ ಆನರಬಲ್ ಜಸ್ಟಿಸ್ ಮುಂದೆ. ಅದರಲ್ಲಿ ಅವ್ರು ಹೇಳ್ತಾರೆ, ನಾನು ನಿಷ್ಪಕ್ಷಪಾತವಾಗಿ ನನ್ನ ಡ್ಯೂಟಿನ ಡಿಸ್ಚಾರ್ಜ್ ಮಾಡ್ತೀನಿ ಅಂತ. ಯಾಕೆ ಗವರ್ನರ್ ಅವ್ರಿಗೆ ಆರ್ಟಿಕಲ್ 159 ಬಗ್ಗೆ ಗೌರವ ಇಲ್ವಾ? ಓಕೆ, ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ದ ಸ್ಟೇಟ್ ಅವ್ರ ಕೈಯಲ್ಲಿರುತ್ತೆ. ಬಟ್ ಯಾಕೊಂದು ಸ್ಟೇಬಲ್ ಗೌರ್ಮೆಂಟ್ನ ಡಿಸ್ಟರ್ಬ್ ಮಾಡ್ತಿದ್ದಾರೆ? ಈಗ ಓಕೆ, ಪ್ರಾಸಿಕ್ಯೂಷನ್ ಕೊಟ್ರಲ್ಲ, ಕುಮಾರಸ್ವಾಮಿ ಅವ್ರದ್ದು ಯಾಕೆ ಕೊಡಲಿಲ್ಲ? ಶಶಿಕಲಾ ಅವ್ರದ್ದು ಯಾಕೆ ಕೊಡಲಿಲ್ಲ? ನಿರಾಣಿ ಅವ್ರದ್ದು ಯಾಕೆ ಕೊಡಲಿಲ್ಲ? ಯಾಕೆ ಕೋವಿಡಲ್ಲಿ ನಡೆದಿರೋ ಹಗರಣ ಇವ್ರ ಕಣ್ಣಿಗೆ ಕಾಣಿಸ್ಲಿಲ್ವಾ? ಈ ಥರ ರಾಜ್ಯಪಾಲರ ಕುರ್ಚಿ ಹಿಂಗೆ ಆಗ್ಬಿಟ್ರೆ ಫೆಡರಲಿಸಮ್ಗೆ ಅರ್ಥ ಎಲ್ಲಿದೆ? ಸೊ ರಾಜ್ಯಪಾಲರ ಧೋರಣೆ ಇದು ಸರಿಯಲ್ಲ. ಸೊ ಖಂಡಿತವಾಗೂ ಸಂವಿಧಾನದಲ್ಲಿ ನಮಗೆ ಶಕ್ತಿ ಇದೆ. ಆರ್ಟಿಕಲ್ 19 ನಾವು ಮಾತಾಡ್ತೀವಿ, ಪ್ರೆಷರ್ ಹಾಕಿ ರಾಜ್ಯಪಾಲರನ್ನ ಬದಲಿಸ್ತೀವಿ, ಇಲ್ಲ ಮಣಿಸ್ತೀವಿ. ಎಸ್, ಪ್ರತಿಭಟನೆ ಸಂಕೇತ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ತಪ್ಪು ಮಾಡಿಲ್ಲ. ಮತ್ತು ಇನ್ನೊಬ್ಬ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ಅನ್ನೋ ಒಬ್ಬ ಅಯೋಗ್ಯ ಇದ್ದಾನೆ BJPಯಲ್ಲಿ. ನಮ್ಮ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ. ನಮ್ಮ ಖರ್ಗೆ ಸಾಹೇಬ್ರ ಬಗ್ಗೆ ಅವ್ರ ಬಗ್ಗೆ ಆರೋಪ ಮಾಡಿದ್ದಾರೆ. ಖಂಡಿತವಾಗೂ ಅದು ತಪ್ಪು. ನಾನು ದಯವಿಟ್ಟು ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಂತ ಹಿರಿಯ ನಾಯಕರನ್ನು ಅವ್ರ 50-60 ವರ್ಷದ ರಾಜಕಾರಣದಲ್ಲಿ ನೀವಿಂಥ ರಿಮಾರ್ಕ್ಗಳು ಹಾಕ್ಬಿಟ್ರೆ ಅವ್ರಿಗೆ CA ಸೈಟ್ ಅಲಾಟ್ ಆಗಿದೆ, ಕಾನೂನು ರೀತಿ ಆಗಿದೆ. ಖರ್ಗೆ ಸಾಹೇಬ್ರ ಜೊತೆ ನಾವಿದ್ದೀವಿ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ನಾವಿದ್ದೀವಿ. ಸಂವಿಧಾನದಲ್ಲಿ ಆರ್ಟಿಕಲ್ 152 ಇಂದ 162 ವರೆಗೂ ಸಂವಿಧಾನದಲ್ಲಿ ಗವರ್ನರ್ ಬಗ್ಗೆ ಬರೆದಿದ್ದಾರೆ. ಅದರಲ್ಲಿ ಆರ್ಟಿಕಲ್ 159ನಲ್ಲಿ ಗವರ್ನರ್ ಅವರು ಪ್ರಮಾಣ ವಚನ ತಗೊಂಡಿದ್ದಾರೆ ಆನರಬಲ್ ಜಸ್ಟಿಸ್ ಮುಂದೆ. ಅದರಲ್ಲಿ ಅವ್ರು ಹೇಳ್ತಾರೆ, ನಾನು ನಿಷ್ಪಕ್ಷಪಾತವಾಗಿ ನನ್ನ ಡ್ಯೂಟಿನ. ಸೊ ಹೀಗೆ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಇವತ್ತು ರಾಜಭವನ ಚಲೋವನ್ನು ಹಮ್ಮಿಕೊಂಡಿದ್ದಾರೆ. ಹಾಗೆ ವಿಧಾನಸೌಧದಲ್ಲಿ ಗಾಂಧಿ ಪ್ರತಿಮೆಯ ಬಳಿ ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾಗಿದ್ರು ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲರೂ ಕೂಡ. ಶಾಸಕರು, ಮಾಜಿ ಶಾಸಕರುಗಳು, ಸಂಸದರು, ಜೊತೆಗೆ ಈಗ ಸಚಿವರು ಅವರೆಲ್ಲರೂ ಕೂಡ ಇವತ್ತಿನ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ರಾಜ್ಯಪಾಲರ ನಡೆಯನ್ನ ಖಂಡಿಸ್ತಾ ಇದ್ದಾರೆ. ಇವತ್ತು ವಿಧಾನಸೌಧದಿಂದ ರಾಜಭವನಕ್ಕೆ ಚಲೋ ಹೋಗ್ತಿದ್ದೀರಿ, ಏನ್ ಹೇಳ್ತೀರಿ ಅಂತ ಸರ್? ಇನ್ನು ನಮ್ಮ ಪಕ್ಷದ ಕಾರ್ಯಕ್ರಮ ಇದು. ರಾಜ್ಯಪಾಲರಿಗೆ 4 ಜನ ಬಾಕಿ ಉಳಿಸ್ಕೊಂಡ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಂತ ಮನವಿ ಸಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಈಗ ಅಲ್ಲಿ ಇದು ಮುಂಚೆನೇ ನಿರ್ಧಾರ ಆಗುತ್ತಾ ಒಂದು ಕಾರ್ಯಕ್ರಮ. ಈಗ ಮತ್ತೆ ವಿಚಾರಣೆ ಕೂಡ ಆರಂಭ ಆಗಿದೆ ಸರ್. CM ವಿರುದ್ಧ ಬರುತ್ತಾ ಪರವಾಗಿ ಬರುತ್ತಾ ಅನ್ನೋದು ಕುತೂಹಲ ಹೆಚ್ಚಾಗಿದೆ. ಏನ್ ಹೇಳಿ, ಯಾವ ರೀತಿ ನಿರೀಕ್ಷೆ ಇದೀರಿ? ನಾವೇನು ಬಹುಶಃ ಹೇಳಾರಲ್ಲ ನಾವು ಹಿಂಗೆ ಆಗ್ತದೆ ಅಂತ. ನ್ಯಾಯಾಲಯ ನಂಬಿದ್ವಿ ಎಲ್ಲರೂ. ನ್ಯಾಯದ ಪರವಾಗಿ ಇರ್ತದೆ ಅಂತ ನಮ್ಮ ಆಶೆ ಇದೆ. ನೋಡೋಣ, ಕಾದ್ ನೋಡೋಣ. ಅಂದ್ರೆ ಈಗ ರಾಜಕೀಯವಾಗಿ ಮತ್ತೆ ಕಾನೂನಾಗಿ ಎರಡು ರೀತಿಯಾಗಿ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಿದ್ಧರಿದ್ದೀರಾ ಆಗಿದ್ರೆ? ಎಲ್ಲ ಕಾನೂನು ಮಾಡಲೇಬೇಕು, ಬೇರೆ ನಮ್ಗೆ ಆಪ್ಷನ್ ಇಲ್ಲ. ಕಾನೂನು ಒಂದೇ ಹೋರಾಟ, ಅದನ್ನೊಂದು ಹೋರಾಟ ಮಾಡ್ತೀವಿ. ಅಂದ್ರೆ ಈಗ ರಾಷ್ಟ್ರಪತಿಯನ್ನ ಭೇಟಿ ಮಾಡಿ ಅವ್ರಿಗೆ ದೂರು ಕೊಡುವಂತ ಪ್ಲಾನ್ ಏನೋ ಇದೆಯಾ ಸರ್? ಅದು ಅಧ್ಯಕ್ಷರಿಗೆ ನಿರ್ಧಾರ ಮಾಡಬೇಕು, ಅದು ನಮ್ಮ ಮಟ್ಟದಲ್ಲಿ ಇಲ್ಲ. ಅಧ್ಯಕ್ಷರಿಗೆ ಕೇಳಿ ಅದ್ರ ಬಗ್ಗೆ. ಸರ್, ಇವತ್ತು ವಿಶ್ವಾಸ ಇದೆಯೋ ಇಲ್ವೋ ಪ್ರಶ್ನೆ ಬೇರೆ. ರಾಜ್ಯಪಾಲರ ನಡವಳಿಕೆಗಳನ್ನು ನೋಡಿದಾಗ ನಮ್ಮ ಮೇಲೆ ವಿಶ್ವಾಸ ಇಲ್ಲ ಅಂತಕ್ಕಂಥ ರೀತಿಯ ಅಭಿಪ್ರಾಯ ಬರ್ತದೆ. ಅದು ಸಾಂವಿಧಾನಿಕವಾದಂಥ ಹುದ್ದೆ. ಆ ಹುದ್ದೆಯಲ್ಲಿ ಎರಡು ಸಂವಿಧಾನದ ಕಣ್ಣಿನಿಂದ ನೋಡಬೇಕಾದಾಗ ಎಲ್ಲರನ್ನೂ ಕೂಡ ಸರಿಸಮಾನವಾಗಿ ನೋಡಬೇಕಾಗತ್ತೆ. ಬಟ್ ಎಲ್ಲೋ ಒಂದು ಕಡೆಗೆ ತಾರತಮ್ಯ ಮಾಡ್ತಾರೆ ಅಂತಕ್ಕಂಥ ಭಾವನೆ ಬಂದಾಗ ಎಲ್ಲೋ ಒಂದು ಕಡೆಗೆ ರಾಜ್ಯಪಾಲರಿಗೆ ನಮ್ಮ ಮೇಲೆ ವಿಶ್ವಾಸ ಕಡಿಮೆ ಆಗಿದೆ ಅಂತ ಭಾವನೆ. ಸರ್, ಈಗ ಇವತ್ತು ಕೋರ್ಟ್ನಲ್ಲೂ ಕೂಡ ವಿಚಾರಣೆ ಇದೆ. ನ್ಯಾಯ ಸಿಗುತ್ತಾ? ಸಿದ್ದರಾಮಯ್ಯನವರ ಪರವಾಗಿ ಕೋರ್ಟು ಕೂಡ ತೀರ್ಮಾನ ಮಾಡುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ನೋಡಿ, ನ್ಯಾಯಾಲಯದ ಮುಂದೆ ಇದ್ದಾಗ ಏನಾಗ್ತದೆ ಅಂತ ಹೇಳಕ್ಕೆ ಬರೋದಿಲ್ಲ. ಇವತ್ತು 3ನೇ ದಿವಸ ಕೇಸ್ ನಡೀತಾ ಇರ್ತಕ್ಕಂಥದ್ದು. ಆನ್ ಫ್ಯಾಕ್ಟ್ಸನ್ನು ತಗೊಂಡ್ರೆ ಸಿದ್ದರಾಮಯ್ಯ ಒಬ್ಬ ನಿರ್ದೋಷಿ. ಯಾವುದೇ ರೀತಿಯಲ್ಲೂ ಕೂಡ ತಪ್ಪು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ತಪ್ಪು ಅಂತಕ್ಕಂಥದ್ದು ಯಾರು ಕೂಡ ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಆದರೆ ಟೆಕ್ನಿಕಾಲಿಟಿ ಮೇಲೆ